ಇದು ನಂಗೆ ಅದ್ರ ಥರ ಕಾಣ್ತಾ ಇಲ್ಲ ಅದು. ಇದು ಇದಾಗಿರ್ಬೋದಾ ಎರಾಗ್ರೋಸ್ಟಿಸು ನೋಡುವ. ಹೂವೆಲ್ಲ ಸ್ವಲ್ಪ ನಾನು ಈ ಥರದ್ದು ಹೂವು ಆ್ಯಕ್ಚುಲಿ ನೋಡಿಲ್ಲ. ಇದ್ರದ್ದೊಂದು ಕ್ಲೀನಾಗಿ ಸ್ವಲ್ಪ ಫೋಟೋ ಒಂದು ನೋಡ್ಕೊಂಬಿಡು. ಇದು ಒಳ್ಳೆ ಸ್ಪೀಷೀಸ್, ಇದು ಮಂಜುನಾಥ್ ಹುಡುಕಿದ್ದು. ಅದಕ್ಕೆ ಸದ್ಯಕ್ಕೆ ಇದಕ್ಕೆ ಎರಾಗ್ರೋಸ್ಟಿಸ್ ಮಂಜುನಾಥ್ ಅಂತ ಹೆಸರಿಟ್ಟಿದ್ದೀನಿ ನಾನು, ಐಡೆಂಟಿಟಿ ಸಿಕ್ಕೋ ತನಕ ನಮ್ಮ ರೆಫರೆನ್ಸಿಗೆ. ಇದು ಒಳ್ಳೆ ಬಂಚ್ ಫಾರ್ಮೇಷನ್ನು, ಸ್ವಲ್ಪ ವೆಟ್ ಏರಿಯಾದಲ್ಲೇ ಇದ್ದಿದ್ದು ಹುಲ್ಲು. ಆಮೇಲೆ ಡಿವೈಡ್ ಮಾಡ್ಬೋದು ಅಂತ ಕಾಣುತ್ತೆ ನೋಡಿದರೆ. ಮತ್ತು ಸ್ಟೆಮ್ಮಲ್ಲಿ ನೋಡ್ಸಲ್ಲಿ ಇದಿಲ್ಲ, ಹೇರ್ಲೆಸ್ ನೋಡ್ಸು. ಎಲ್ಲಿದೆ ನೋಡಿದ್ರು? ನೋಡ್ಸ್ ಹೇರ್ಲೆಸ್ಸು. ಇದು ಶೀತಲ್ ಸ್ವಲ್ಪ ಹೇರ್ ಇರ್ಬೋದು ಲೈಟಾಗಿ. ಇದೆಯಾ? ಹಿಂಗೆ ನೋಡೋರು ಕಾಣಿಸ್ತಾ ಇಲ್ಲ ಸರ್. ಇಲ್ವಾ? ಇಲ್ಲ, ಶೀತಲ್ ಹೇರ್ ಕಾಣ್ತಾ ಇಲ್ಲ. ಇಲ್ಲಿದೆ ನೋಡು, ಒಳಗಡೆ ಭಾಗದಲ್ಲಿ ಇಲ್ಲಿ. ಇದೇನಿದು ಇಲ್ಲಿ? ಅಷ್ಟೇ ಕೂದಲು ಅಂತ ಕಾಣ್ತದೆ, ಏನೋ ಲೈಟಾಗಿ ಒಂದು ಚೂರಿದೆ ಅಷ್ಟೇ, ಸ್ವಲ್ಪ ಸ್ವಲ್ಪ. ಒಟ್ಟು ಒಳ್ಳೆ ಬಂಚ್ ಫಾರ್ಮೇಷನ್ನು. ಆಮೇಲೆ ಹೂವು ಸಿಲ್ವರ್ ಕಲರು. ಎರಾಗ್ರೋಸ್ಟಿಸ್ ಜಪಾನಿಕಾ ಅಲ್ವಾ ಇದು? ಎರಾಗ್ರೋಸ್ಟಿಸ್ ಥರ ಕಾಣಿಸ್ತಾ ಇಲ್ವ ನಿಮಗೆ? ಅಲ್ಲ, ಕಾಣಿಸ್ತಾ ಇದೆ ಸರ್, ಆದರೆ ಜಪಾನಿಕಾ ನೋಡಬೇಕು. ಏನೋ ಸರಿ ಆ್ಯಂಗಲೇ ಬರ್ತಾ ಇಲ್ಲ ಇತ್ತು ಫೋಕಸ್. ಎನಿವೆ, ಹೂವು ಸ್ಟಾರ್ಟ್ ಆಗಿದೆ. ನಾವು ಡ್ಯಾಮೇಜ್ ಮಾಡಿದ್ವಿ ಈಗ ಫೋಟೋ ಹೊಡಿಯೋಕ್ಕೆ ಹೋಗಿ. 2 ಹೂ ಇದೆ. ಇದು 2ನೇ ಹೂ ಬಂದಾಗ ಕರೆಕ್ಟಾಗಿ 2ನೇ ಹೂ ಬಂದಾಗ ನಾವು ಇರೋದಿಲ್ಲ ಇಲ್ಲಿ. 2ನೇ ಹೂ ನೋಡಿದ್ನಲ್ಲ ಇಲ್ಲಿ. ಇದು ಈ ಥರ ಹೂ ನಂಗೆ ನೋಡಿದ ನೆನಪಿಲ್ಲ ಯಾವುದು. ವೈಟ್ ಕಲರು, ಅದು ಮೇಲ್ಗಡೆ ಸ್ಟ್ರೈಟ್. ಹಾಂ ಇದು ನಿಂಗೆ ನೆನಪಿದೆಯಾ ಹೂ ನೋಡಿದ್ದು ಈ ಥರದ್ದು? ಈ ಥರದ್ದಿಲ್ಲ ಸರ್, ಸ್ಟ್ರೈಟ್ ಹಿಂಗೆ ಮೇಲ್ಗಡೆ ಇರೋದು. ಸೊ ಅನ್ಐಡೆಂಟಿಫೈಡು ಇಂಟ್ರೆಸ್ಟಿಂಗ್ ಗ್ರಾಸ್. ಇಷ್ಟು ಸ್ಪೈಕ್, ಇದು ಜಪಾನಿಕಾ ಥರನೇ ಕಾಣುತ್ತೆ ನೋಡಿ. ಇಷ್ಟು ಉದ್ದ ಸ್ಪೈಕ್ ಇನ್ಯಾವುದಕ್ಕಿದೆ ಹೇಳು? ಈ ಥರ ಒಂದಕ್ಕೆ ಇರೋದು. ಅದರದ್ದು ಹಳೆ ಫೋಟೋ ತೆಗೆದು ನೋಡು ಕರೆಕ್ಟಾಗಿದೆ, ಹೌದು ಆಗಿರ್ಬೋದಾ ಅಂತ. ಅಂಥ ಜಾಗದಲ್ಲೇ ಇದ್ದಿದ್ದು, ವೆಟ್ಲ್ಯಾಂಡಲ್ಲೇ ಇದ್ದಿದ್ದು, ಗದ್ದೆ ಬದಿಯಲ್ಲಿ ನೋಡು ಎಷ್ಟು ಉದ್ದ ಇದೆ ಅದು. ಹಾಂ, ಆಗಿರ್ಬೋದು. ಹಾಂ.